ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಇವತ್ತು ಬಂದು ಭಾನುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸೋಮವಾರನೇ ಅಪ್ಲೋಡ್ ಮಾಡಬೇಕಾಗಿತ್ತು. ಇನ್ನು ಫೋನಲ್ಲಿ ರೀಚಾರ್ಜ್ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಇನ್ನು ರೀಚಾರ್ಜ್ ಖಾಲಿ ಆದ ತಕ್ಷಣವೇ ರೀಚಾರ್ಜ್ ಮಾಡ್ಕೋಬೇಕು. ಬಟ್ ಒಂದೆರಡು ದಿನ ಲೇಟ್ ಆಗುತ್ತೆ. ಯಾಕೆಂದರೆ ನನ್ನ ಹತ್ರ ಅಮೌಂಟ್ ಇದ್ದರೆ ನಾನೇ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಹತ್ರ ಅಮೌಂಟ್ ಇರಲ್ಲಲ್ವ, ನಮ್ಮ ಮನೆಯವರೇ ಮಾಡಬೇಕಾಗುತ್ತೆ. ತಿಂಗಳು ಅಷ್ಟೇ ಅವ್ರ ಹತ್ರನೇ ನಾನು ಅಮೌಂಟ್ ಹಾಕ್ಸ್ಕೊಳ್ಳೋದು. ನಾನು ಕೂಡ ಏನು ಬೇರೆ ಕೆಲಸಕ್ಕೇನು ಹೋಗಲ್ಲ. ನನ್ನ ಹತ್ರ ಸೇವಿಂಗ್ ಅನ್ನೋದು ಕೂಡ ಏನಿಲ್ಲ. ಅದಕ್ಕೋಸ್ಕರ ಇನ್ನು ಮೊನ್ನೆ ಬೇರೆ ಗೌರಿ ಹಬ್ಬ ಆಯ್ತಲ್ವ, ಆವಾಗ ಬಟ್ಟೆಗೆ ಮತ್ತು ರೇಷನ್ಗೆ ಎಲ್ಲದಕ್ಕೂ ಕೂಡ ಅಮೌಂಟ್ ಹಾಕಿದ್ರು. ಇನ್ನು ಸಿಲಿಂಡ್ರ್ ಕೂಡ ಖಾಲಿಯಾಗಿತ್ತು, ಅದಕ್ಕೂ ಕೂಡ ಹಾಕಿದ್ರಲ್ಲ. ಇವಾಗ ಅವ್ರ ಹತ್ರ ಎಮರ್ಜೆನ್ಸಿ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನನಗೆ ಕೇಳೋದಕ್ಕೆ ಒಂಥರ ಹಿಂದೆ ಮುಂದೆ ಆಗ್ತಾಯಿತ್ತು. ಇವಾಗ ತೀರಾ 100-200 ಆದರೆ ರೀಚಾರ್ಜ್ ಮಾಡಿಸ್ಕೊಬಿಡ್ಬೋದು. 450-500 ರೂಪಾಯಿ ರೀಚಾರ್ಜ್ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಪದೇ ಅವ್ರ ಹತ್ರ ಕೇಳೋದಕ್ಕೂ ಕೂಡ ನನಗೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಎಷ್ಟು ಕಷ್ಟಪಡ್ತಾರೆ ನೋಡು, ಸುಮ್ಮನೆ ಅದಕ್ಕೂ ಇದಕ್ಕೂ ಇಸ್ಕೊತಾನೆ ಇರ್ತೀನಿ ಅನ್ನೋ ಒಂದು ಫೀಲ್ ಆಗುತ್ತೆ. ಅವ್ರ ಪರಿಸ್ಥಿತಿ ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ಒಂದೆರಡು ದಿನ ಲೇಟ್ ಆಯಿತು, ಪರವಾಗಿಲ್ಲ, ಎಲ್ಲದೂ ಕೂಡ ಅಡ್ಜಸ್ಟ್ ಮಾಡ್ಕೊಡ್ಬೇಕಲ್ಲ. ಅದಕ್ಕೋಸ್ಕರ ಇನ್ನು ಇವತ್ತು ಭಾನುವಾರ ಅಲ್ವಾ, ಇನ್ನು ಚಿಕ್ಕಮ್ಮ ಮನೆಯಲ್ಲೇ ಇದ್ದರು, ಕೆಲಸಕ್ಕೆ ಹೋಗಿರಲಿಲ್ಲ. ಇನ್ನು ಟೈಮ್ ಬಂದು 6:30 ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ಚಿಕ್ಕಮ್ಮ ಬೇಗನೆ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಇನ್ನು ಚಪಾತಿ ಹೊಸಿತಾ ಇದ್ದಾರೆ. ಈಗ ಭಾನುವಾರ ನನ್ನ ತಮ್ಮ ಕೂಡ ಮನೇಲಿ ಇರ್ತಾನೆ ಅಂತ ಹೇಳಿಬಿಟ್ಟು ಇನ್ನು ನೈಟು ತೊಗರಿಕಾಯಿ, ಹಸಿ ತೊಗರಿಕಾಯಿ ಸಾಂಬಾರು ಮಾಡಿಟ್ಟಿತ್ತು ಗಟ್ಟಿಯಾಗಿ. ಸ್ವಲ್ಪ ಆಲೂಗೆಡ್ಡೆ, ಬದನೆಕಾಯಿ, ತೊಗರಿಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಇಟ್ಟು ಸಾಂಬಾರು ಮಾಡಿ ಇಟ್ಟಿದ್ರು. ನೈಟ್ ಮುದ್ದೆ ಊಟ ಮಾಡಿದ್ವಿ. ಇನ್ನು ಸಾಂಬಾರು ಜಾಸ್ತಿ ಇತ್ತಲ್ಲ, ಸಾಂಬಾರು ಚೆನ್ನಾಗಿರುತ್ತೆ ಚಪಾತಿ ಅಂತ ಹೇಳಿ ಇನ್ನು ಮಾಡ್ತಾಯಿದ್ರು. ರೈಸ್ ಕೂಡ ಮಾಡಿಟ್ಟಿದ್ರು. ಗುಂಡ ಕೂಡ ಅವಾಗ ತಾನೇ ಎದ್ದ. ಇನ್ನು ಅವ್ನು ಎದ್ದೋಳವರೆಗೂ ಕೂಡ ನನಗೆ ಬೇಗ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಮನೆಯಲ್ಲಿ. ಅದಕ್ಕೆ ನಾವು ಎದ್ದ ತಕ್ಷಣ ಚಾಪೆ ಬೆಡ್ಶೀಟೆಲ್ಲ ಮಡಚಿಟ್ಬಿಟ್ಟು ಇನ್ನು ಸಗಣಿ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಇವನ ಕೈಗೆ ಪೌಡ್ರ್ ಡಬ್ಬಿ ಸಿಕ್ಕರೆ ಸಾಕು, ಅದನ್ನೆಲ್ಲ ಖಾಲಿ ಮಾಡಿಬಿಡ್ತಾನೆ. ಮತ್ತು ಎಲ್ಲಿ ನೋಡ್ಕೊಂಡ್ರಂತೂ ಹೆಂಗೋ ಒಂದಿದು, ನೋಡ್ಕೊಳ್ಳಿಲ್ಲ ಅಂತಂದರೆ ಮುಗ್ದೇ ಹೋಯ್ತು ಫ್ರೆಂಡ್ಸು. ನಿಜ ಎಷ್ಟು ಪೌಡ್ರ್ ವೇಸ್ಟ್ ಮಾಡ್ತಾನೆ ಅಂದರೆ ತೊಗೊಂಡು ಮುಖಕ್ಕೆಲ್ಲ ಬಳ್ಕೊಂಡು ಮತ್ತು ಎಲ್ಲ ಚೆಲ್ಬಿಡ್ತಾನೆ. ನನಗೆ ಮಿಸ್ಸಾಗಿ ಕೆಳಗೆ ಇಟ್ಬಿಡ್ತೀನಿ, ಆಮೇಲೆ ಪೇಚಾಡೋ ಥರ ಆಗುತ್ತೆ. ಅದಕ್ಕೆ ನೋಡ್ಬಿಟ್ಟು ನಾ ತೊಗೊಂಡು ಓಡೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ಹೊರಗಡೆ ಎಲ್ಲ ಮುಖಕ್ಕೆ ಬಳ್ಕೊಳ್ಳೋದಕ್ಕೆ. ಮತ್ತು ಬೇಗ ನೋಡಿಬಿಟ್ಟು ಇನ್ನು ಕಸ್ಕೊಂಡೆ. ಅದೇನೋ ಅವನಿಗೆ ಗೊತ್ತಿಲ್ಲ, ಪೌಡ್ರ್ ಸಿಕ್ಕರೆ ಸಾಕು ಬಳ್ಕೊಳ್ಳೋದು ಆ ಥರ ಎಲ್ಲ ಇದು ಮಾಡ್ಕೊತಿರ್ತಾನೆ. ಎಲ್ಲಾದರೂ ಮುಖಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ, ಎಲ್ಲ ಕೆಳಗೆಲ್ಲ ವೇಸ್ಟ್ ಮಾಡಿಬಿಡ್ತಾನೆ. ಅಷ್ಟೊಂದು ದುಡ್ಡಿಟ್ಟು ತೊಗೊಂಡಿರ್ತೀವಿ, ವೇಸ್ಟ್ ಆದ್ರಂತೂ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಬೇಗ ಇಸ್ಕೊಂಡು ನೋಡ್ಕೊಂಡಿದ್ದೆ ಒಳ್ಳೇದಾಯಿತು. ಇಲ್ಲಾಂದರೆ ಅದರಲ್ಲಿ ಎಷ್ಟು ವೇಸ್ಟ್ ಮಾಡೋಣ ಗೊತ್ತಿಲ್ಲ, ಅಷ್ಟೊಂದು ವೇಸ್ಟ್ ಮಾಡ್ತಾಯಿದ್ದ. ಇನ್ನು ಇಸ್ಕೊಂಡ್ರು ಕೂಡ ಬಿಡ್ತಾ ಇಲ್ಲ. ನನಗೆ ಇನ್ನೂ ಸ್ವಲ್ಪ ಹಾಕು, ಕೈಗೆ ಹಾಕು ಅಂತ ಹಾಕ್ಸ್ಕೊಂಡು ಇನ್ನು ಮುಖಕ್ಕೆಲ್ಲ ಬಳ್ಕೊಂಡ. ಇನ್ನು ಇವತ್ತು ಚಿಕ್ಕಮ್ಮ ಚಪಾತಿ ಮಾಡ್ತಾಯಿದ್ರಲ್ಲ, ನಮ್ಮ ಕಲ್ಯಾಣಿಗೆ ನಿಜವಾಗ್ಲೂ ಚಟ್ನಿ ಅಂದರೆ ತುಂಬ ಇಷ್ಟ. ಶೇಂಗಾ ಚಟ್ನಿ ತುಂಬ ಇಷ್ಟಪಟ್ಟು ತಿಂತಾನೆ. ಇನ್ನು ಚಪಾತಿ ಚಿಕ್ಕದಾಗಿ ಮುರಿದಾಕಿ ಸ್ವಲ್ಪ ಚಟ್ನಿ ಹಾಕ್ಕೊಟ್ರೆ ಅವನೇ ಅದನ್ನು ಅದ್ಕೊಂಡು ತಿಂತಾ ಇರ್ತಾನೆ ಕೂತ್ಕೊಂಡು ಆರಾಮಾಗೆ. ಅದಕ್ಕೋಸ್ಕರ ಹಂಗೆ ನೆನೆಸ್ಕೊಂಡು ಸ್ವಲ್ಪ ಕೊಬ್ಬರಿ ಇತ್ತು, ಆ ಕೊಬ್ಬರಿ ಶೇಂಗಾ ಬೀಜ ಎಲ್ಲ ಹಾಕಿ ಚಟ್ನಿ ಮಾಡೋಣ ಅಂತ ಹೇಳಿ ಇವಾಗ ಹಸಿರು ಮೆಣಸಿನ್ಕಾಯಿ ಶೇಂಗಾ ಬೀಜ ತೊಗೊಂಡು ಹುರಿಯೋಣ ಅಂತೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ ಹುರಿಯೋದಕ್ಕೆ. ಚಟ್ನಿಗೆ ಕಾಯಿ ತುರಿ ಆದ್ರೂ ಚೆನ್ನಾಗಿರುತ್ತೆ. ನನಗೆ ಕಾಯಿ ತುರಿಗಿಂತ ಸ್ವಲ್ಪ ಕೊಬ್ಬರಿ ಆದರೆ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಹಾಕಿ ಮಾಡಿದ್ರೆ, ಅಲ್ಲಿ ಅತ್ತೆ ಮನೆಯಲ್ಲಂತೂ ಕಂಪಲ್ಸರಿ ಚಟ್ನಿ ಮಾಡಿದ್ರೆ ಒಂದು ಸ್ವಲ್ಪ ಹುಳಿಕಾಳು ಹುರಿದು ಹಾಕಬೇಕು, ಇಲ್ಲ ಬೇಳೆಕಾಳು ಚೆನ್ನಾಗಿ ಸ್ವಲ್ಪ ಹುರಿದ್ಬಿಟ್ಟು ಹಾಕಬೇಕು. ಅವರು ಬರೀ ಶೇಂಗಾ ಬೀಜ, ಕೊಬ್ಬರಿ ಆಗಲಿ ಕಾಯಿ ಆಗಲಿ ಹಾಕಿ ಮಾಡಿದ್ರೆ ಅಷ್ಟೊಂದು ಇಷ್ಟಪಡಲ್ಲ. ಮೇಯ್ನಾಗಿ ನಮ್ಮ ಮಾವನಿಗೆ ತುಂಬ ಇಷ್ಟ. ಅಲ್ಲಿ ಸ್ವಲ್ಪ ಹುಳ್ಳಿಕಾಳು ಹುರಿದ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿ ಚಟ್ನಿ ಮಾಡಿದ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಜಾಸ್ತಿ ಕೂಡ ಚಟ್ನಿ ಕ್ವಾಂಟಿಟಿ ಜಾಸ್ತಿನೂ ಆಗುತ್ತೆ. ಇವಾಗ ಶೇಂಗಾ ಬೀಜ ಸ್ವಲ್ಪ ಕಾಯಿ ಅಂದರೆ ಅಷ್ಟೊಂದು ಕ್ವಾಂಟಿಟಿ ಆಗೋಲ್ಲ, ಅದ್ರ ಜೊತೆಗೆ ಸ್ವಲ್ಪ ಬೇಳೆಕಾಳಾಗಲಿ ಹುಳ್ಳಿಕಾಳಾಗಲಿ ಹುರಿದು ಹಾಕಿದ್ರೆ ಜಾಸ್ತಿ ಆಗುತ್ತೆ. ಅವ್ರು ಯಾವಾಗಲೂ ಅಷ್ಟೇ, ಮುಂಚೆಯಿಂದನೂ ಅಲ್ಲಿ ಚಟ್ನಿ ಮಾಡಿದ್ರಂತೂ ಕಂಪಲ್ಸರಿ ಅವೆರಡರಲ್ಲಿ ಯಾವುದಾದ್ರೂ ಒಂದು ಕಾಳು ಮಿಕ್ಸ್ ಮಾಡಲೇಬೇಕು. ಇಲ್ಲೇನು ಆ ಥರ ಇಲ್ಲ. ನಾವು ಸ್ವಲ್ಪ ಕಾಯಿ ಇದ್ದರೆ ಕಾಯಿ ಹಾಕ್ಕೊತೀವಿ, ಇಲ್ಲ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕ್ಕೊಂತೀವಿ. ಇನ್ನು ಎರಡೂ ಇಲ್ಲ ಅಂತಂದರೆ ಬರೀ ಶೇಂಗಾ ಬೀಜ ಚಟ್ನಿ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ, ದೋಸೆಗೆ, ಅನ್ನಕ್ಕೂ, ಮುದ್ದೆಗೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಇರುತ್ತೆ. ಎಸ್ಪೆಷಲಿ ನನ್ನ ಮಗನಿಗಂತೂ ಇಷ್ಟ, ಅದಕ್ಕೋಸ್ಕರ ಅವನಿಗೋಸ್ಕರ ಇನ್ನು ಮಾಡ್ತಾಯಿದ್ದೀನಿ. ಇನ್ನು ಎಲ್ಲರೂ ಕೂಡ ಚಪಾತಿ ಮಾಡಿದ್ರೆ ತಿಂತಾರೆ ಸ್ವಲ್ಪ ಸೈಡ್ಗೆ ಹಾಕ್ಕೊಂಡು ಅಂತೇಳಿ. ಇನ್ನು ಸಾಂಬಾರು ಕೂಡ ಸ್ವಲ್ಪ ಗಟ್ಟಿಯಾಗೆ ಮಾಡಿದ್ವಿ, ಚೆನ್ನಾಗಿತ್ತು ಸಾಂಬಾರು ಕೂಡ. ಇನ್ನು ಟೀ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಹುರಿತಾ ಇದ್ದೀನಿ. ಬಂದು ಕುತ್ಕೊಬಿಟ್ಟಿದ್ದಾನೆ ಮಾತಾಡಿಕೊಂಡು ಏನೇನೋ ಮಾತಾಡ್ತಾ ಇರ್ತಾನೆ. ಮತ್ತು ನನಗೆ ಅದು ಬೇಕು ಇದು ಬೇಕು ಅಂತ
ಕೇಳ್ತಾನೇ ಇರ್ತಾನೆ. ಎದ್ದ ತಕ್ಷಣವೇ ಬರೀ ಕೇಳ್ತಾನೆ ಇರ್ತಾನೆ. ಎದ್ದ ತಕ್ಷಣ ಏನು ಕೇಳ್ತಾನೆ ಅಂದರೆ ಊರಿಗೆ ಹೋಗೋಣಮ್ಮ, ಮಾವಿನ ಮಡುಗೆ ಹೋಗೋಣಮ್ಮ, ಪಪ್ಪ ಹತ್ರ ಹೋಗೋಣಮ್ಮ ಅಂತ ಕೇಳ್ತಾನೇ ಇರ್ತಾನೆ ಪಾಪ. ನನಗಂತೂ ಕೇಳಿ ಕೇಳಿ ಬೇಜಾರಾಗ್ತಿರುತ್ತೆ. ಅವ್ನಿಗೆ ಅದು ಹೆಂಗೆ ಅನ್ಸುತ್ತೋ ಗೊತ್ತಿಲ್ಲ. ಮಕ್ಕಳಿಗೆ ನಿಜ ಯಾರು ಕೂಡ ಹೇಳ್ಕೊಡೋದಿಲ್ಲ. ಅವ್ರ ಮನ್ಸಿಗೆ ಅದು ಹೆಂಗೆ ಬರುತ್ತೆ ಏನೋ ಮಾತುಗಳಾಡೋದು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಅಮ್ಮ ಹೋಗೋಣಮ್ಮ, ಪಪ್ಪ ಹತ್ರ ಹೋಗೋಣ. ಎದ್ದ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದೇನು ಅಂಗನವಾಡಿಗೆ ಹೋಗ್ಬೇಕಂತ ಏನಾದರೂ ಆ ಥರ ಮಾತಾಡ್ತಾನೇನೋ ಗೊತ್ತಿಲ್ಲ. ಇನ್ನು ಎದ್ದ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾನೆ, ಅಮ್ಮ ನಾವು ಊರಿಗೆ ಹೋಗೋಣ ಅಂತ ಹೇಳಿ. ಇನ್ನು ಹಂಗೆ ಸ್ವಲ್ಪ ಮಾತಾಡ್ಕೊಂಡು ಹಂಗೆ ಸಮಾಧಾನ ಮಾಡ್ತಾ ಇದ್ದೆ. ಇನ್ನು ಚಿಕ್ಕಮ್ಮ ಚಪಾತಿ ಹೊಸಿತಾಯಿದ್ರು. ಚಿಕ್ಕಮ್ಮನ ಜೊತೆ ಕೂಡ ಸ್ವಲ್ಪ ಮಾತಾಡ್ತಾನೆ ಅವನು. ಜಾಸ್ತಿ ಅವ್ರ ಅಜ್ಜಿ ಹತ್ರನೇ ಮಾತಾಡ್ತಾ ಇರ್ತಾನೆ. ಜಗಳ ಮಾಡೋದು ಮತ್ತು ಸ್ವಲ್ಪ ಅವನ ಭಾಷೆಯಲ್ಲೆಲ್ಲ ಬೈಯೋದು ಹಂಗೆಲ್ಲ ಸುಮ್ಮನೆ ಏನು ಬೇಕೋ ಅದು ಮಾತಾಡ್ತಾನೇ ಇರ್ತಾನೆ. ಅವರು ಒಂಥರ ಅವರಿಬ್ಬರು ಜಗಳ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನನಗಂತೂ. ಇನ್ನು ಚಟ್ನಿಗೆ ಎಲ್ಲ ರೆಡಿ ಮಾಡಿದೆ. ಶೇಂಗಾ ಬೀಜ ಇದು ಕೊಬ್ಬರಿ ಹಾಕಿದ್ದೆ, ಚೆನ್ನಾಗಿತ್ತು. ಕೊಬ್ಬರಿ ಎಲ್ಲ ತುರಿದ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆಹಣ್ಣು, ಶೇಂಗಾ ಬೀಜ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹುರಿದಿದ್ನಲ್ವ ಅದೆಲ್ಲ ಹಾಕ್ಬಿಟ್ಟು ಇನ್ನು ಮಿಕ್ಸಿಗೆ ಹಾಕಿದ್ವಿ ಚಟ್ನಿ. ಇನ್ನು ಚಟ್ನಿ ಕೂಡ ಆಯಿತು. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಚಪಾತಿ ಎಲ್ಲ ಹೊಸ್ತಿದ್ರಾಗಲೇ ಸುಮಾರು. ಇನ್ನು ತೊಗೊಂಬಂದು ಇಲ್ಲೇ ಬೇಯಿಸ್ತಾ ಇದ್ದೀನಿ. ಇನ್ನು ಫಸ್ಟು ನನ್ನ ತಮ್ಮನಿಗೆ ಬೇಯಿಸ್ತಾ ಇದ್ದೀನಿ. ನನ್ನ ತಮ್ಮನಿಗೆ ಪ್ಲೇನ್ ಚಪಾತಿ ತಿಂತಾನೆ. ಅವನು ಎಣ್ಣೆ ಹಾಕಿರೋದು ಅಷ್ಟೊಂದು ಇಷ್ಟಪಡಲ್ಲ. ಸುಮ್ಮನೆ ಹಿಂಗೆ ಪ್ಲೇನಾಗಿ ಚೆನ್ನಾಗಿ ಬೇಯಿಸ್ಕೊಟ್ರೆ ಆರಾಮಾಗಿ ತಿಂತಾನೆ. ಅದಕ್ಕೋಸ್ಕರ ಅವ್ನಿಗೆ ನಾವು ಸಪ್ರೇಟಾಗಿ ಬೇಯಿಸಿ ಇಟ್ಬಿಡ್ತೀವಿ. ಬೆಳಗ್ಗೆ ಆಗಲೇ ತಿನ್ನಲಿ, ಇಲ್ಲ ಸಾಯಂಕಾಲ ಆದರೂ ಬಂದು ಊಟ ಮಾಡಲಿ ಅಂತ ಹೇಳಿಬಿಟ್ಟು ಅವ್ನಿಗೆ ಸಪ್ರೇಟಾಗಿ ಮಾಡ್ತೀವಿ. ಯಾವಾಗಲೂ ಅಷ್ಟೇ, ನಾವು ಚಪಾತಿ ಯಾವಾಗ ಮಾಡ್ತೀವಿ ಅವಾಗ ಅಷ್ಟೇ. ಅವನಿಗೆ ಸ್ವಲ್ಪ ಸಪ್ರೇಟಾಗಿ ಎಣ್ಣೆ ಹಾಕ್ತಿದ್ದಂಗೆ ಹಂಗೆ ಬೇಯಿಸ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಪಾತಿ ಬೇಯಿಸ್ಕೊತೀವಿ. ಇನ್ನು ಇವತ್ತು ಅಂಕಿತರು ಕೂಡ ಊರಿಗೆ ಹೊರಟಿದ್ರು ಅವರು. ಇನ್ನು ಅವಳು ಕೂಡ ಹೋಗ್ತಾಳೆ ಅನ್ನೋದು ಸ್ವಲ್ಪ ಬೇಜಾರಾಗ್ತಾಯಿತ್ತು. ನೆಕ್ಸ್ಟ್ ಗೊತ್ತಿಲ್ಲ ಫ್ರೆಂಡ್ಸ್, ಇನ್ನು ನಾವು ಯಾವಾಗ ಒಂದು ಮೀಟ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಅವಳು ಇವಾಗ ಬರೋದೇ ಅಪರೂಪ ಆಗಿಬಿಟ್ಟಿದ್ದಾಳೆ. ಇನ್ನು ಮಕ್ಕಳ ಸ್ಕೂಲಿಗೆ ಸೇರಿದ್ರಂತೂ ಮುಗೀತು. ಮಕ್ಕಳ ಸ್ಕೂಲ್ ಇದಾಗುತ್ತೆ ಅಂತ ಹೇಳಿಬಿಟ್ಟು ಸಾವಿರಾರು ಗಟ್ಟಲೆ ದುಡ್ಡು ಕೊಟ್ಟು ಸೇರಿಸಿರ್ತೀವಿ ಪ್ರೈವೇಟ್ಗೆ, ಸ್ವಲ್ಪ ಚೆನ್ನಾಗಿ ಓದಲಿ ಅಂತ ಹೇಳ್ಬಿಟ್ಟು. ಅವಳು ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬಿಟ್ಟಿದ್ದಾಳೆ ಕಾನ್ವೆಂಟ್ಗೆ. ಅದಕ್ಕೋಸ್ಕರ ರಜಾ ಹಾಕ್ಸ್ಬಾರ್ದು ಅಂತ ಹೇಳಿಬಿಟ್ಟು ಇನ್ನು ಕಳಿಸ್ಲೇಬೇಕು ಅಂತ ಹೇಳಿ ಇನ್ನು ಹೊರಟೋದ್ರು ಊರಿಗೆ. ಇವತ್ತು ಹೋಗ್ತಾ ಇದ್ದಾರೆ, ಸಂಜೆ ಅಷ್ಟೊತ್ತಿಗೆ ಹೋಗ್ತಾರೇನೋ. ಅದು ಒಂದು ಸ್ವಲ್ಪ ಬೇಜಾರಿತ್ತು. ತುಂಬ ಮಿಸ್ ಮಾಡ್ಕೊತಿರ್ತೀನಿ. ನಾವು ಫೋನಲ್ಲಿ ಮಾತಾಡೋಣ ಅಂದರೆ ಅಪ್ಪ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾಳೆ ಅವಳಂತೂ. ನಾನಾದರೂ ಫ್ರೀ ಆಗಿರ್ತೀನಿ, ಅವಳಂತೂ ನನ್ನ ಫೋನ್ಗೆ ಸಿಗೋದಿಲ್ಲ. ಅಷ್ಟು ಕೆಲಸ ಇರುತ್ತೆ ಅವಳ ಮನೆಯಲ್ಲಿ ಪಾಪ. ಆ ಕೆಲಸ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ತಾಳೆ. ಇನ್ನು ಫೋನ್ ಇಟ್ಕೊಳ್ಳೋದಕ್ಕೆ ಅವಳಿಗೆ ಟೈಮೇ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಫೋನಲ್ಲೂ ಸರಿಯಾಗಿ ಮಾತಾಡೋದಿಲ್ಲ. ಇನ್ನು ಮನೆ ಹತ್ರ ಊರಿಗೆ ಬಂದರೆ ಊರಲ್ಲೂ ಸ್ವಲ್ಪ ಮಾತಾಡ್ತಿರ್ತೀವಿ ಅಷ್ಟೇ ಅವಾಗವಾಗ. ಇನ್ನು ಊರಿಗೆ ಹೋದ್ರಂತೂ ಸಿಗೋದೇ ಇಲ್ಲ. ಇನ್ನು ಗೊತ್ತಿಲ್ಲ ನೆಕ್ಸ್ಟ್ ಯಾವಾಗ ಭೇಟಿ ಆಗ್ತೀವಿ ಅಂತ ಹೇಳಿ. ಇನ್ನು ಇವಾಗ ಸದ್ಯಕ್ಕೆ ಯಾವ ಕೂಡ ಹಬ್ಬ ಇಲ್ಲ. ಮತ್ತು ಬೇಗ ಬರೋವಂಥ ಹಬ್ಬಗಳು ಗೌರಿ ಹಬ್ಬ ಆ ಥರ ಎಲ್ಲ ಆದರೆ ಹೆಣ್ಮಕ್ಳು ತವ್ರ ಮನೆಗೆ ಬರಲೇಬೇಕಲ್ಲ. ಹೆಂಗೋ ಆಯ್ತು ಈ ಸತಿ ಚೆನ್ನಾಗಿ ಒಂದು 3 ದಿನ ಚೆನ್ನಾಗಿದ್ವಿ. ಮತ್ತು ಮಿಸ್ ಮಾಡ್ಕೊತಾ ಇರ್ತೀನಿ ಅವ್ರನ್ನ. ಇನ್ನು ಕಲ್ಯಾಣನಿಗೂ ಅಷ್ಟೇ ಊಟ ಮಾಡಿಸ್ಬಿಟ್ಟು ಇನ್ನು ನಾವೆಲ್ಲ ಊಟ ಮಾಡಿ ಇನ್ನು ಪಾತ್ರೆ ಗೀತ್ರೆ ಎಲ್ಲ ಹಂಗೆ ಇದ್ದು ಇರಲಿ ಆಮೇಲೆ ತೊಳ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಅಂಕಿತ ಹತ್ರ ಬಂದೆ. ಇವತ್ತು ಊರಿಗೆ ಹೋಗ್ತಾಳೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನಮ್ಮ ಕಲ್ಯಾಣನ ಅಷ್ಟೇ ಸರಿ ತುಂಬ ಮಿಸ್ ಮಾಡ್ಕೊತಾನೆ ಅನ್ವಿಕ್ನ. ಎಲ್ಲರೂ ಕೂಡ ಚೆನ್ನಾಗಿ ಆಟಾಡ್ಕೊಂಡು ಚೆನ್ನಾಗಿದ್ದರು. ಮಣ್ಣಲ್ಲೇ ಜಾಸ್ತಿ ಆಟಾಡೋದು ಹಳ್ಳಿ ಕಡೆ ಮಕ್ಕಳು. ಮಣ್ಣಲ್ಲಿ ಆಡಬೇಡ್ರಿ ಅಂದರೂ ಕೂಡ ಕೇಳೋದೇ ಇಲ್ಲ. ಎಷ್ಟನ್ನ ಧೂಳಾಗಲಿ, ಎಷ್ಟನ್ನ ಮಣ್ಣಾಗಲಿ, ಕೈಗಾಗಲಿ, ಕಾಲಿಗಾಗಲಿ, ಮುಖಕ್ಕಾಗಲಿ ಅಸಲು ಸುಮ್ಮನಂತೂ ಇರೋದೇ ಇಲ್ಲ. ಇನ್ನು ಆಟಾಡ್ತಾನೇ ಇರ್ತಾರೆ. ಇಲ್ಲಿ ಮುಂಚೆ ತುಂಬ ಗಿಡಗಳಿದ್ವು, ಚೆನ್ನಾಗಿ ಹಾಕಿತ್ತು ಚಿಕ್ಕಮ್ಮ. ಅವ್ರು ಮೊನ್ನೆ ಅದು ಗರಿಯಲ್ಲಿದ್ದ ತಡಕೆಯಲ್ಲೇ ಕಟ್ಟಿದ್ರಲ್ಲ ಅವೆಲ್ಲ ತೆಗೆದ್ಬಿಟ್ಟು ಇವಾಗ ಮೊನ್ನೆ ಬಂಡೆ ಉಣಿಸಿದ್ದಾರೆ. ಸ್ವಲ್ಪ ಗಿಡ ಎಲ್ಲ ಕೂಡ ಹೋಗಿದ್ದಾವೆ. ತುಳಸಿ ಗಿಡ ಅವೆಲ್ಲ ತುಂಬ ಇದ್ದು, ಕನಕಾಂಬರ ಗಿಡ ಅವೆಲ್ಲ ಜಾಸ್ತಿ ಇದ್ದು ಅವೆಲ್ಲ ಕೂಡ ಹೋಗಿದ್ದಾವೆ. ಈ ಕಡೆ ಚಿಕ್ಕಡಿಕಾಯಿ ಬಳ್ಳಿ ಎಲ್ಲ ಹಾಕಿತ್ತು ಚಿಕ್ಕಮ್ಮ, ಅಲ್ಲಿ ಕೂಡ ಎಲ್ಲ ಕೂಡ ಹೋಗ್ಬಿಟ್ಟಿದೆ. ಇನ್ನು ಇದು ಬಂದುಬಿಟ್ಟು ಸಾಯಂಕಾಲ ಫ್ರೆಂಡ್ಸ್. ಇನ್ನು ಅಂಕಿತ ಊರಿಗೆ ಹೋದ್ಲು. ಅಂಕಿತ ಊರಿಗೆ ಹೋಗೋ ವೀಡಿಯೋ ಸ್ವಲ್ಪ ಮಾಡಿದ್ದೆ, ಅದು ಏನಾಯಿತು ಅಂತ ಗೊತ್ತಿಲ್ಲ. ಅದು ಡಿಲೇಟ್ ಆಗಿಬಿಟ್ಟಿದೆ, ವೀಡಿಯೋನೇ ಸಿಗಲಿಲ್ಲ ನನಗೆ. ಅವರು ಊರಿಗೆ ಹೋಗಿದ್ದು ಕೂಡ ಸ್ವಲ್ಪ ಮಾಡ್ಕೊಂಡಿದ್ದೆ ಇರಲಿ ಅಂತ ಹೇಳಿ, ಬಟ್ ಅದು ಇರಲಿಲ್ಲ. ಆಮೇಲೆ ಇನ್ನು ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಮನೇಲಿ ಇದ್ವಲ್ವ. ಇನ್ನು ಸ್ವಲ್ಪ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀಗೆ ಇಡ್ತಾ ಇದ್ದೀನಿ. ಆ ಸಕ್ಕರೆ ಮೊನ್ನೆ ಹಬ್ಬಕ್ಕೆ 1 kg ತರಿಸಿದ್ದೆ, ಒಂದು ಅರ್ಧ kg ಅಷ್ಟು ಇದಕ್ಕೆ ಹಾಕ್ಕೊಂಡಿದ್ದೆ. ಇನ್ನು ಮಿಕ್ಕಿರೋದು ಹಂಗೆ ಕವರಲ್ಲಿ ಕಟ್ಟಿ ಇಟ್ಟಿದ್ದೆ ನೀಟಾಗಿ. ಆಮೇಲೆ ಖಾಲಿ ಆದಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ಸಕ್ಕರೆ ಕೂಡ ಖಾಲಿ ಆಗಿತ್ತಲ್ಲ, ಅದನ್ನು ಮತ್ತೆ ಡಬ್ಬಿಗೆ ಹಾಕ್ತಾಯಿದ್ದೀನಿ. ಈ ಕಡೆ ಬಂದುಬಿಟ್ಟು ಮಸ್ಸೊಪ್ಪು ಇಟ್ಟಿದ್ದೀನಿ. ಮಸ್ಸೊಪ್ಪು ಅಂದರೆ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿದು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ಇದು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇರಲಿಲ್ಲ. ಮಸ್ಸೊಪ್ಪು ಮಾಡೋಣ ಅಂತಂದರೆ ಅದಕ್ಕೆ ಸುಮ್ಮನೆ ಬೇಳೆ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಎಲ್ಲ ಹಾಕ್ಬಿಟ್ಟು ಸಾಂಬಾರಿಗೆ ಇಟ್ಟಿದ್ದೆ.
ಇನ್ನು ಬೆಳಗ್ಗೆದ ಚಪಾತಿ ಅನ್ನ ಎಲ್ಲ ಇತ್ತು. ಇನ್ನು ಚಿಕ್ಕಮ್ಮ ಸಾಂಬಾರು ಒಂದು ಮಾಡಮ್ಮ ಸಾಕು, ಚಟ್ನಿ ಕೂಡ ಇದೆ ಆಗುತ್ತೆ ಅಂತ ಹೇಳಿದರು. ಸರಿ ಬಿಡು ಅಂತ ಹೇಳಿಬಿಟ್ಟು ಇವಾಗ ಬೇಳೆ ಪಪ್ಪೆಲ್ಲ ಹಾಕಿ ಇಟ್ಟಿದ್ದೆ, ಸಾಂಬಾರು ಆಗುತ್ತೆ ಒಂದು ಕಡೆ ಅಂತ ಹೇಳಿ. ಇನ್ನು ಕುಕ್ಕರಲ್ಲಿ ಸ್ವಲ್ಪ ನೀರು ಜಾಸ್ತಿ ಇಟ್ಟರೆ ಸಾಕು, ವಿಸಲ್ ಬಂದ ತಕ್ಷಣವೇ ನೀರೆಲ್ಲ ಆಚೆ ಬಂದುಬಿಡುತ್ತೆ. ಸುಮ್ಮನೆ ಮೈ ಮೇಲೆಲ್ಲ ಬೀಳುತ್ತೆ, ಗೋಡೆಗೆಲ್ಲ ಬೀಳ್ತಾ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿಕೊಂಡ್ರು ಕೂಡ ಅದು ಬರ್ತಾನೆ ಇರುತ್ತೆ. ಅದಕ್ಕೆ ಮತ್ತೆ ವಿಸಲ್ ಬಂದ ತಕ್ಷಣ ನನಗೆ ಸ್ವಲ್ಪ ಇದು ಮಾಡ್ತಾಯಿದ್ದೆ. ಫುಲ್ಲು ಬಿಟ್ಬಿಟ್ರಂತೂ ಎಲ್ಲವೂ ನೀರೆಲ್ಲ ಕಡೆಗೆ ಆಚೆಗೆ ಬಂದುಬಿಡುತ್ತೆ. ಆಚೆಗೆ ಬಂದುಬಿಟ್ರಂತೂ ಟೇಸ್ಟೇ ಇರೋದಿಲ್ಲ, ಟೇಸ್ಟೇ ಎಲ್ಲ ಹೊರಟೋಗ್ಬಿಡುತ್ತೆ. ಅದಕ್ಕೇ ಇನ್ನು ಟೀ ಕೂಡ ಇಟ್ಟಿದ್ದೆ. ಇವತ್ತು ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ ಅಂತ ಹೇಳ್ಬಿಟ್ಟು ನನಗೆ ಸೋಮವಾರ ಅಂತೂ ಸಮಾಧಾನನೇ ಇರಲಿಲ್ಲ. ಇವತ್ತು ವ್ಲಾಗ್ ಹಾಕಿಲ್ಲಲ್ಲ, ಏನು ಅಂದ್ಕೊಂಡ್ರೆ ಏನೋ ಅಂತ ಅನಿಸ್ಬಿಟ್ಟಿತ್ತು. ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಒಂದಿನ ವೀಡಿಯೋ ಬರಲಿಲ್ಲ ಅಂತಂದರೆ ಆ ಥರ ಅನ್ನಿಸ್ತಾ ಇರುತ್ತೆ, ಹಾಕ್ಲಿಲ್ಲಲ್ಲ ಅಂತ ಹೇಳಿ. ಬಟ್ ಏನು ಮಾಡೋದು, ಒಂದೊಂದು ಸತಿ ಈ ಥರ ಆಗುತ್ತೆ. ಅದಕ್ಕೆ ಹೆಣ್ಮಕ್ಳು ಯಾವ್ದಾರ ದುಡಿಬೇಕಂತ ಹೇಳೋದು. ಅಟ್ಲೀಸ್ಟ್ ನಮ್ಮ ಖರ್ಚಿಗಾದರೂ ನಾವು ಇಟ್ಕೋಬೇಕು, ಇಲ್ಲ ಮನೆಯವ್ರು ಕೊಟ್ಟಿರೋದ್ರಲ್ಲಿ ಕೂಡ ಆದ್ರೂ ಸ್ವಲ್ಪ ಉಳಿಸ್ಕೊಂಡಾದರೂ ಇಟ್ಕೋಬೇಕು ಎಮರ್ಜೆನ್ಸಿಗೆ ಅಂತ ಹೇಳಿ. ಬಟ್ ನನಗಂತೂ ಉಳಿಸೋದಕ್ಕೆ ಆಗೋದಿಲ್ಲ. ಅದರಲ್ಲಾದರೂ ಉಳಿಸೋಣ ಅಂತ ಎಷ್ಟು ಕಂಟ್ರೋಲ್ ಮಾಡ್ತೀನಿ, ಬಟ್ ಅದು ಅಲ್ಲಿಗೆ ಸರಿ ಹೋಗ್ಬಿಡುತ್ತೆ, ಉಳಿಸೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನನಗೆ ತುಂಬ ಕಷ್ಟ ಆಗ್ತಾಯಿದೆ. ಇನ್ನು ಪ್ರತಿಯೊಂದಕ್ಕೂ ಕೂಡ ನಮ್ಮ ಮನೆಯವ್ರನ್ನೇ ಕೇಳಬೇಕು. ಅವ್ರನ್ನೇ ಕೇಳಿ ಕೂಡ ಒಂದು ಸತಿ ಅಲ್ಲಿ ಬೇಜಾರಾಗ್ಬಿಡುತ್ತೆ. ಎಷ್ಟೋ ಸತಿ ಎಷ್ಟೇ ಎಮರ್ಜೆನ್ಸಿ ಇದ್ರೂ ಅದು ಬೇಕಂದ್ರೂ ಕೂಡ ಹಂಗೆ ಸುಮ್ಮನೆ ಬೇಡ ಬಿಡು ಅಂತ ಹೇಳ್ಬಿಟ್ಟು ಅದನ್ನು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಏನಾದರೂ ತೊಗೊಳೋಣ ಅಂದರೂ ಕೂಡ ತೊಗೊಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇನ್ನು ಏನು ಮಾಡೋಕ್ಕಾಗುತ್ತೆ ಹೇಳಿ, ಏನು ಮಾಡೋದಕ್ಕಾಗೋದಿಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ ಮುಂದೆ. ನನಗೂ ಅಷ್ಟೇ ಆಸೆ ಇದೆ, ಎಲ್ಲಾದರೂ ಕೆಲ್ಸಕ್ಕೆ ಹೋಗಬೇಕು, ದುಡಿಬೇಕು, ಸಂಪಾದನೆ ಮಾಡಬೇಕು ಅಂತೇಳ್ಬಿಟ್ಟು ಅಟ್ಲೀಸ್ಟ್ ನಮ್ಮ ಖರ್ಚಿಗಾದ್ರೂ ನಾವು ನೋಡ್ಕೊಳ್ಳೋಣ ಅಂತ ಅನಿಸುತ್ತೆ. ಇವಾಗಿರೋ ಪರಿಸ್ಥಿತಿಲಿ ಎಲ್ಲೂ ಕೂಡ ಹೋಗೋದಕ್ಕಾಗ್ತಾಯಿಲ್ಲ, ಏನು ಕೆಲಸನೂ ಇಲ್ಲ. ಬಂದಿದ್ದು ಅನುಭವಿಸ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.